ಸೊ ಎಲ್ಲರಿಗೂ ನಮಸ್ತೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ 56 ಜನ ಸಬ್ಸ್ಕ್ರೈಬ್ ಆಗಿರೋದು. ಸೊ ಹಾಗೇ ಇದೆ, 56 ಇದೆ. ಸೊ ನನಗೆ ಒಂದು ಚಾಲೆಂಜ್ ಇದೆ ಆ್ಯಕ್ಚುಲಿ. ಸೊ 1000 ಸಬ್ಸ್ಕ್ರೈಬ್ ಆಗಬೇಕು ಅಂತ. ಸೊ 56 ಜನ ಫ್ಯಾಮಿಲಿ ಆಗಿರೋದು ಭಾಳ ಖುಷಿ ಇದೆ. 56 ಜನ ಆಗಿದ್ದೀರಾ ಅಂತ ಹೇಳಿದ್ರೆ ಅದು ಸುಲಭ ಇರಲ್ಲ, ನನಗೆ ಚೆನ್ನಾಗಿ ಗೊತ್ತು. ಅದು ತುಂಬ ಕಷ್ಟ ಇರುತ್ತೆ. ಸೊ ನೀವೆಲ್ಲ ಹೊಸ ಕಾಂಟೆಂಟ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡ್ತಾ ಇರೋದು ಧನ್ಯವಾದಗಳು ಹೇಳ್ತಾ ಇಷ್ಟಪಡ್ತೀನಿ. ಸೊ ಇನ್ನಷ್ಟು ಇದೇ ರೀತಿ ಹೊಸೊಬ್ರನ್ನೂ ಹಂಗೆ ಸಪೋರ್ಟ್ ಮಾಡಿ. ಇದೇ ಇದೇ ಥರ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತು ನೀವೆಲ್ಲ ಈ ರೀತಿ ಹಾಕ್ಕೊಂಡು ಏನಕ್ಕೆ ಮಾಡ್ತೀರಾ ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ಒಂದಿನ ಅದಕ್ಕೆ ಉತ್ತರ ಸಿಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದಕ್ಕೆ ನೀವೆಲ್ಲ ಫಾಲೋ ಮಾಡಬೇಕು ಫಸ್ಟು, ಸಬ್ಸ್ಕ್ರೈಬ್ ಮಾಡಬೇಕು ಫಸ್ಟ್ ಥಿಂಗ್. ಸೊ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ರೀಸೆಂಟಾಗಿ ಅಂದರೆ 2 ಡೇಸ್ ಬ್ಯಾಕ್, ವೆರಿ ರಾಂಗ್. ಸೊ ಕಾಂತಾರ ಮೂವಿ ಟ್ರೇಲರ್ ರಿಲೀಸ್ ಆಗಿದೆ. ಗೈಸ್, ಟ್ರೇಲರಲ್ಲಿ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಟ್ರೇಲರಲ್ಲಿ ಆಲ್ ಥಿಂಗ್ಸ್ ಅಂದರೆ ಕಾಂತಾರ ಏನಕ್ಕೆ ಬಂದಿದ್ದು, ಹೇಗೆ ಹುಡ್ಕೊಂಡಿದ್ದು, ದೈವ ಶಕ್ತಿ ಏನಿದೆ ಅದರದ್ದು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಇದು ಬಿಗ್ ಸ್ಕ್ರೀನಲ್ಲಿ ನನ್ನ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುತ್ತೆ. ಸೊ ಇದ್ರ ಜೊತೆಗೆ ಪ್ರೆಸ್ ಮೀಟ್ ಕೂಡ ಕನ್ನಡದಲ್ಲಿ ಫಸ್ಟ್ ಆಯಿತು. ಬ್ಯಾಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ನು ಎಲ್ಲ ಸೇರಿ ಇದನ್ನು ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ಫಸ್ಟು ಬ್ಯಾಂಗ್ಳೂರಲ್ಲಿ ಪ್ರೆಸ್ ಮೀಟ್ ಆಗುತ್ತೆ ಕನ್ನಡದಲ್ಲಿ. ಸೊ ಇದರಲ್ಲಿ ಹೊಂಬಾಳೆ ಪ್ರೊಡಕ್ಷನ್ಸ್ ಪ್ರೊಡ್ಯೂಸರ್ಗೆ ಕೇಳ್ತಾರೆ, ಸರ್ ಎಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ, ₹200 ₹200 ಟಿಕೆಟ್ ಆಗಿದೆ. ನಿಮಗೆಲ್ಲ ಗೊತ್ತಿರಬೇಕು, 200 ಪ್ಲಸ್ GST, ₹200 ಮೇಲೆ ಯಾವುದೇ ಕಾರಣಕ್ಕೂ ಟಿಕೆಟ್ ಪ್ರೈಸ್ನ ಏರ್ಸಾಗಿಲ್ಲ. ಅಂದರೆ ಮೇಲೆ ಅದನ್ನು ತೊಗೊಳೋಂಗಿಲ್ಲ ಆ ಪ್ರೈಸ್ಗಿಂತ ಅಂತ. ಸೊ ಗೌರ್ಮೆಂಟ್ ಆದೇಶ ಇತ್ತು ಇದು. ಬಟ್ ಆದ್ರೂ ಇದು ಎಲ್ಲ ಭಾಳಷ್ಟು ಅಕ್ಸೆಪ್ಟ್ ಆಗಿದೆ ಅಂತ ಹೇಳಿ ಸಿನಿಮಾ ಮಂಡಳಿನೇ ಹೇಳಿತ್ತು, ಇದು ಅದ್ಭುತವಾಗಿದೆ, ವೆಲ್ಕಮ್ ಮಾಡ್ತೀರಿ. ಸೊ ಭಾಳ ಜನ ಅಕ್ಸೆಪ್ಟ್ ಮಾಡಿದ್ದು ಇದು ಒಳ್ಳೆಯದು ಅಂತ. ಯಾಕಂದರೆ ಹೊಸಬ್ರು ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡ್ತಿಲ್ಲ. ಸೊ ಹೊಸೊಬ್ರನ್ನ ಸಿನಿಮಾ ಕನ್ನಡದಲ್ಲಿ ಸ್ವಲ್ಪ ಕಷ್ಟನೇ ಸಿನಿಮಾ ಓಡೋದು. ಲೈಕ್ ಸೂಫ್ರಮ್ ಸೋ ಬಂದಂಗೆ ಎಲ್ಲ ಸಿನಿಮಾನೂ ಹಾಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಲೈಕ್ ಅದಕ್ಕೆ ಹೊಂಬಾಳೆ ಅವರು ಏನು ಹಾಕಿದ್ದಾರೆ ಅಂದರೆ, ಪ್ರೆಸ್ ಮೀಟ್ ಅವ್ರು ಕೇಳಿದಾಗ ನೀವು ಯಾಕೆ ಕೇಸ್ ಹಾಕಿದ್ದೀರಾ, ವಿರೋಧ ಮಾಡಿದ್ದೀರಾ ಅದನ್ನು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಪ್ರೊಡ್ಯೂಸರು, ಅದು ಇವಾಗ ಮಾತಾಡೋ ಸಮಯ ಅಲ್ಲ. ಸೊ ಇವಾಗ ಕಾಂತಾರದ ಸಮಯ, ಅಂದರೆ ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಮಾತಾಡೋದು ತುಂಬ ಇದೆ, ಬಟ್ ಇವಾಗ ಬೇಡ ಅಂತ ಹೇಳ್ತಾರೆ. ಇವಾಗ ತಡೆ ತಂದಿದ್ದಾರೆ ಅದ್ರದ್ದು ಅಂತ ಹೇಳಿದ್ದಾರೆ. ಲೈಕ್ ₹200 ಬೇಡ ಅಂತ ಹೇಳಿ ಮುಂದೆ ಹೇಳಿದ್ದಾರೆ ಅಂತ ಹೈಕೋರ್ಟಿಂದ ಆರ್ಡರ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬರಬೇಕು. ಬಂದಾಗ ಖಂಡಿತ ನಾನು ವೀಡಿಯೋ ಮಾಡ್ಲಾಕ್ತಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನ್ನ ಪ್ರಕಾರ ₹200 ಬೆಸ್ಟ್ ಇತ್ತು. ನಾವೆಲ್ಲ ಹೋಗಬೇಕು ಅಂದರೆ ₹300-400 ಕೊಟ್ಟು ಹೋಗ್ಲಿಕ್ಕಾಗಲ್ಲ. ಸ್ವಲ್ಪ ಕಷ್ಟನೇ ನಮಗೆ. ನಾವು ಏನು ಮಾಡ್ತೀರಿ, ಸೆಲೆಕ್ಟೆಡ್ ಮೂವಿ ಮಾತ್ರ ಹೋಗಕ್ಕೆ ಶುರು ಮಾಡ್ತೀರಿ. ಚಿಕ್ಕ ಚಿಕ್ಕ ಮೂವಿಗಳಿಗೆ ತುಂಬ ಕಷ್ಟ. ಇವಾಗೇನೋ ಫಂಡ್ ಮಾಡ್ತಾರೆ, ಸರಿ ಹೋಗೋಣ ಅನ್ನೋದಕ್ಕೆ ಹಂಗಾಗಲ್ಲ. ಸೊ ನಾವು ಬೆಳಗ್ಗೆ ಸಂಜೆ ದುಡಿದ್ರೂ ಒಂದ್ಸಲಿ ಮಾಲ್ಗಳಿಗೆ ಹೋದರೆ, ಇಬ್ಬರು ಹೋದರೆ ಲೈಕ್ ₹500 ಸುಮ್ಮನೆ ನೋಟ್ ಹೋಗುತ್ತೆ. ನಾವೇನು ತಿನ್ನಲ್ಲ ಪನ್ನಲ್ಲ ಅಂತ ಹೇಳಿದ್ರು ₹300-400 ಅಂತ ಆಗೋದಿಲ್ಲ ಬಿಡಿ, ಇನ್ನೂ ಜಾಸ್ತಿನೇ ಆಗುತ್ತೆ. ಒಂದು 500 ಅಂತೂ ಹೋಗುತ್ತೆ. ಅಲ್ಲಿ ಏನೋ ಸುಮ್ಮನೆ ಕ್ಯಾಶುಯಲಾಗಿ ತಿನ್ಕೊಂಬರ್ತೀರಿ ಫುಡ್ ಸ್ಟ್ರೀಟಲ್ಲಿ ಅಂತ ಹೇಳಿದ್ರು ಮಾಲಲ್ಲಿ ₹500-600 ಹೊರ್ಟೋಗುತ್ತೆ. ಸೊ ಇದನ್ನ ಯಾಕೆ ಹೇಳಿದೆ ಅಂದರೆ, ಮೂವಿ ರೇಟ್ಗಳೇ ಅಷ್ಟಿದ್ರೆ ಮಾಲ್ಗಳಿಗೆ ಏನಾಗುತ್ತೆ, ಹೊಸ ಸಿನಿಮಾಗಳಿಗೆ ಬರೋದಿಲ್ಲ. ಮತ್ತು ಸಿನಿಮಾ ಮಂಡಳಿಯವರು, ಕನ್ನಡ ಸಿನಿಮಾ ಮಂಡಳಿಯವರು ಹೇಳ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂದಿತ್ತು. ₹200 ಇಟ್ಟಾಗ ಹೊಸ ಸಿನಿಮಾಗಳಿಗೂ ಜನ ಬರ್ತಿದ್ದಾರೆ ಥಿಯೇಟ್ರ್ಗಳಿಗೆ. ಆ್ಯಕ್ಚುಲಿ ಹೊಸೊಬ್ಬರಿಗೆ ಇದು ಯಾವುದೇ ತುಂಬ ದೊಡ್ಡ ವೆಲ್ಕಮ್ ಇದು. ಬಟ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗೆ, ದೊಡ್ಡ ಪ್ರೊಡಕ್ಷನ್ ಹೌಸ್ಗೆ ಕನ್ನಡದ, ಸೊ ಇದು ಯಾವ ರೀತಿಯಲ್ಲಿ ಇವಾಗ ಹೈಕೋರ್ಟಲ್ಲಿ ಬರುತ್ತೆ ಅದನ್ನು ನೋಡಬೇಕು. ಇವಾಗ ತಡೆ ತಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಮೇ ಬಿ ನಿಮಗೆ ಕಾಂತಾರ ಮೂವಿ ಏನಿದೆ ಟಿಕೆಟ್ಸ್ ಜಾಸ್ತಿ ಇರುತ್ತೆ ಅನ್ನೋ ಇದೆ ಅನ್ಕೊತೀನಿ ನಾನು. ಅಂದರೆ ಮೇ ಬಿ ಲೈಕ್ ಎವ್ರಿ ಟೈಮ್ ಏನಿರುತ್ತೆ, ನಾವು ಓಪನ್ ಮಾಡಿದ ತಕ್ಷಣ ಫಸ್ಟ್ ಡೇ ಶೋನೇ 400, 700, 800 ಲೈಕ್ ಆ ರೀತಿಲಿ ಏನಿರುತ್ತೆ ಇದು ಹಾಗೇ ಇರುತ್ತೆ. ಸೊ ಅದರಲ್ಲೂ ಹಾಲಿಡೇ ಇರೋದ್ರಿಂದ ಇನ್ನೂ ಹವಾ ಜಾಸ್ತಿನೇ ಇರುತ್ತೆ ಡೆಫಿನೆಟ್ಲಿ ಇದು. ಸೊ ನೋಡಬೇಕು ಈ ವೀಕಲ್ಲಿ ಇನ್ನೇನು ಸಿನಿಮಾ ರಿಲೀಸ್ ಬರ್ತಾಯಿದೆ. ಸೊ ಹೇಗಿರುತ್ತೆ ಸಿನಿಮಾ ಅಂತ. ಸಿನಿಮಾ ಅಂತೂ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ನೋಡ್ತೀವಿ ನಾವು. ನಾವು ಆ್ಯಕ್ಚುಲಿ ಮೂವಿ ಬಗ್ಗೆ ಏನಾದ್ರು ರಿವ್ಯೂ ಮಾಡಲಿಕ್ಕೆ ಅಥವಾ ಮೂವಿ ಬಗ್ಗೆ ಅಪ್ಡೇಟ್ಸ್ ಹೇಳಲಿಕ್ಕೆ ಅಥವಾ ಹೋಗಿ ಮೂವಿ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡಿ ಹಾಕೋಕ್ಕೆ ನಮಗೆ ಎವ್ರಿ ಟೈಮ್ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಹೋಗ್ಲಿಕ್ಕಾಗಲ್ಲ. ಬಟ್ ವಾಟ್ ಎವರ್, ಪ್ರೊಡ್ಯೂಸರ್ಗೆ ಹೇಗಿರುತ್ತೆ ಆ ಸಿಚುವೇಷನ್ ನನಗೆ ಗೊತ್ತಿಲ್ಲ. ಸೊ ಅಥವಾ ಒಂದು ಪ್ರೊಡಕ್ಷನ್ ಹೌಸ್ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಅದು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಎನಿಥಿಂಗ್ ಅದು ಒಂದು ಮಿಡಲ್ ವೇ ಬಂದರೆ ತುಂಬ ಒಳ್ಳೆಯದು. ಅಂದರೆ ಜನಕ್ಕೂ ಈಸಿ ಆಗಬೇಕು, ಒಂದು ಪ್ರೊಡಕ್ಷನ್ ಹೌಸ್ಗೂ ಈಸಿ ಆಗಬೇಕು. ಸೊ ಎಲ್ಲರಿಗೂ ಅನುಕೂಲ ಆಗಬೇಕು, ಆರ್ಟಿಸ್ಟ್ಗಳಿಗೂ ಅನುಕೂಲ ಆಗಬೇಕು. ಸೊ ಮೇಜರ್ಲಿ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಆ್ಯಸ್ ಎ ಸ್ಟಾರ್ಟಪ್ ಆಂಟ್ರಪ್ರಿನರ್ ಆಗಿ ನಾನು ಯೋಚನೆ ಮಾಡಿದಾಗ, ಅದು ಹೌದು ತುಂಬ ಇನ್ವೆಸ್ಟ್ ಮಾಡಿರ್ತಾರೆ. ಲೆಸ್ ಆಫ್ ಅಮೌಂಟ್ ಥಿಯೇಟ್ರಿಂದ ಬರ್ತಾ ಇದೆ ಅಂತ ಹೇಳಿದಾಗ ಅದು ಮೇ ಬಿ ಅನಿಸುತ್ತೆ, ಹೌದು ಏನು ಇಷ್ಟು ಕಡಿಮೆ ಆಗೋಯಿತು, ನಮ್ಮ ಕಲೆಕ್ಷನ್ ಕಡಿಮೆ ಆಗೋಯ್ತು, ನಾನು ನೋಡಿದ್ರೆ ಇಷ್ಟೊಂದು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ,
ಅಂತ ಅನ್ಕೋತೀನಿ. ಕಾಂತಾರ ಮೂವಿ ಕಡಿಮೆ ಖರ್ಚಾಗಿರಲ್ಲ. ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ಮ್ಯಾನ್ ಪವರ್ ತೊಗೊಂಡಿದ್ದಾರೆ. ಮತ್ತೆ ಎಲ್ಲೂ ಓವರ್ ಗ್ರಾಫಿಕ್ಸ್ ಯೂಸ್ ಮಾಡಿ, ಗ್ರೀನ್ ಸ್ಕ್ರೀನಲ್ಲಿ ಕೆಲಸ ಮಾಡಿ, ಇದು 1,000 ಕೋಟಿ, 2,000 ಕೋಟಿ ಅಂತ ಹೇಳಂಗೆ ಕಾಣ್ತಾ ಇಲ್ಲ ಅಲ್ಲಿ. ರಿಯಾಲಿಟಿಯಾಗಿ ಹೆಚ್ಚು ಅವರು ವರ್ಕ್ ಮಾಡಿದ್ದಾರೆ. ಅದು ನಾನು ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ಫೈನಲಿ ನನಗೆ ಅನಿಸಿದ್ದು ಮೂವಿ ಟ್ರೈಲರ್ ನೋಡಿದಾಗ ಅದ್ಭುತವಾಗಿ ಬಂದಿದೆ ಟ್ರೈಲರ್. ಅದ್ರ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ. ಯಾವ ಲೆವೆಲಿಗೆ ತೊಗೊಂಬಂದಿದ್ದಾರೆ. ಇದು ಸಿನಿಮಾ ಥಿಯೇಟ್ರಲ್ಲೇ ನೋಡ್ಬೇಕು ನೆಕ್ಸ್ಟು. ಸೊ ನಾನು ಅದಕ್ವರ್ಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಮಸ್ತಾಗಿರುತ್ತೆ. ಇನ್ನೂ ಯಾವ ಲೆವೆಲ್‌ಗೆ ಎಂಜಾಯ್ ಮಾಡ್ಬೋದು ನಾವು ಅಂತ ಥಿಯೇಟ್ರಲ್ಲಿ. ಎಷ್ಟು ಅವರ್ ಇದೆ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಆದರೆ ನನ್ಗೆ ಗೊತ್ತಿರೋ ಥರ ಲೈಕ್ ಟ್ರೈಲರ್ 2 ಮಿನಿಟ್ಸ್ 53 ಸೆಕೆಂಡ್ಸ್ ಏನೋ ಇತ್ತು. ಲೈಕ್ ಹತ್ತತ್ರ 3 ಮಿನಿಟ್ಸ್‌ದು ಟ್ರೈಲರ್ ಆಗಿತ್ತಿದು. ಸೊ ಇದು ಹೇಗೆ ಮೂಡ್ ಬರುತ್ತೆ ಅನ್ನೋದು ನನಗಂತೂ ಎಕ್ಸೈಟ್‌ಮೆಂಟ್ ಇದೆ. ಜನ ಹೇಗೆ ತಗೋತಾರೆ, ರಿಸೀವ್ ಮಾಡ್ತಾರೆ ಅಂತ. ಪಾರ್ಟ್ 1 ಇದು. ಆ್ಯಕ್ಚುಲಿ ಪಾರ್ಟ್ 2 ಬಂದಿದೆ 2 1/2 ಇಯರ್ಸ್ ಬ್ಯಾಕ್. ಸೊ ಅದರ ರೆಸ್ಪಾನ್ಸ್ ನೋಡೇ ಪಾರ್ಟ್ 1 ಇದು ಅದ್ರ ಹಿಂದೆ ಹೇಗೆ ನಡೀತು ಘಟನೆ, ಸೊ ಇದು ಹೇಗೆ ಹುಡ್ಕೋತು ಈ ಒಂದು ಕಾಂತಾರ ಅನ್ನೋದು ವಿಷಯ ಇವಾಗ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ಬರುತ್ತೆ. ನನ್ನ ಪ್ರಕಾರ ಇದು 2 1/2 ಅವರ್ಸ್ ಮೇಲಿರುತ್ತೆ. ಸೊ ಸದ್ಯಕ್ಕೆ ಅದ್ರ ಮಾಹಿತಿ ಇಲ್ಲ. ಬಟ್ ಖಂಡಿತ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ಟೀಮ್ ಚೆನ್ನಾಗಿ, ಅದು ಮಂಗಳೂರು ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ಟೋರಿ ಮೇಲೆ. ಅವ್ರು ಡಿಪೆಂಡ್ ಆಗೋದೇ ಸ್ಟೋರಿ ಮೇಲೆ. ಅವರು ಕಲಾವಿದರನ್ನ ಚೆನ್ನಾಗಿ ಆರ್ಟಿಸ್ಟ್‌ಗಳಿಗೆ ಯಾರಿಗೆ ಏನೇನು ರೋಲ್ ಕೊಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ರಿಷಬ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ಹೀಗೆ ಮಂಗಳೂರು ಟೀಮ್ ಓವರಾಲ್ ಮಂಗಳೂರು ಟೀಮ್‌ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾನು ಅದನ್ನು ಡೆಫಿನೆಟಾಗಿ ಹೇಳ್ತೀನಿ. ಸ್ಟೋರಿ ಎಲ್ಲೂ ಮಿಸ್ ಆಗಲ್ಲ, ಬೋರ್ ಆಗಲ್ಲ. ಅದ್ರ ತುಂಬ ಚೆನ್ನಾಗಿ ತೋರಿಸ್ತಾರೆ ಆ ಕಲ್ಚರ್‌ನ, ನಮ್ಮ ಕಲ್ಚರ್‌ನ ಅಂತ ಹೇಳೋದು ನಾವು ಹೆಮ್ಮೆ ಪಡಬೇಕು. ಬಟ್ ವಾಟ್ ಎವರ್ ಮೂವಿನ ಸಿನಿಮಾ ಮಂದಿರದಲ್ಲಿ ನೋಡಿ ನಾವು ಎಂಜಾಯ್ ಮಾಡೋವರೆಗೂ ಆಮ್, ಹೆಚ್ಚು ಏನು ಹೇಳಲಿಕ್ಕಾಗಲ್ಲ. ಸೊ ನಾನು ಸಿನಿಮಾ ನೋಡ್ಕೊಂಬಂದು ಮತ್ತೊಂದು ವಿಡಿಯೋ ಮಾಡ್ತೀನಿ. ಸೊ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ, ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡಿ, ವಿತ್ ಬೆಲ್ ಐಕಾನ್ ಮಾಡಿ, ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್‌ಗೆ ವೆಲ್ಕಮ್ ಮಾಡಿ. ಸೊ ನೀವು ಎಷ್ಟು ಮಾಡ್ತೀರೋ ನಾವು ಅಷ್ಟು ಬರ್ಲಿಕ್ಕಾಗೋದು. ಸೊ ನೀವು ಅದನ್ನ ಹೇಳಿಕ್ಕೆ ಬಯಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ, ನೀವು ನನ್ನ ಮಾತನ್ನ ಕೇಳ್ತಾ. ಸೊ ನೆಕ್ಸ್ಟ್ ಇದು ಮತ್ತೊಂದು ವಿಡಿಯೋ, ಸ್ಪೆಷಲ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.